ಇಂದಿನ ಕ್ಲಾಸಿಗೆ ನಿಮಗೆಲ್ಲ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, 8ನೇ ಕ್ಲಾಸ್ NNMS ಪರೀಕ್ಷೆ ವಿದ್ಯಾರ್ಥಿಗಳಿಗಾಗಿ ನಾನಿಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಈ ಸಂಚಿಕೆಯಲ್ಲಿ ನೀಡಿದ್ದೀನಿ ನಿಮಗೆ. ಇದು 2ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಮೊದಲನೇ ಸಂಚಿಕೆ, ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ವಿಚಾರ ಸ್ಥಾನಮಾನ ನೀಡಿದವರು ಯಾರು? ಉತ್ತರ, ಗ್ರೀಕರು. ರಾಜ್ಯಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್, ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರಟಿಸ್. ಉತ್ತರ, ಅರಿಸ್ಟಾಟಲ್. ಪಾಲಿಟಿಕ್ಸ್ ಕೃತಿಯ ಕರ್ತೃ ಅರಿಸ್ಟಾಟಲ್. ರಾಜ್ಯದ ಉಗಮ, ಬೆಳವಣಿಗೆ, ಕಾರ್ಯಗಳ ಬಗ್ಗೆ ಚರ್ಚಿಸಲಾದ ಮೊದಲ ಕೃತಿ ಪಾಲಿಟಿಕ್ಸ್. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯಶಾಸ್ತ್ರವನ್ನು ಕುರಿತು ರಚಿತವಾದ ಕೃತಿ ಪಾಲಿಟಿಕ್ಸ್. ಅರಿಸ್ಟಾಟಲ್ಗೆ ರಾಜ್ಯಶಾಸ್ತ್ರ ಪಿತಾಮಹ ಎಂದು ಗೌರವ ನೀಡಲಾಗಿದೆ, ಏಕೆಂದರೆ ಇವನು ಪ್ಲೇಟೋನ ಶಿಷ್ಯನಾಗಿದ್ದರಿಂದ. ರಾಜ್ಯಶಾಸ್ತ್ರದ ಬಗ್ಗೆ ಮಾಹಿತಿ ಕೊಡುವ ಕೌಟಿಲ್ಯನ ಕೃತಿ ಇಂಡಿಕಾ. ಕೊಟ್ಟಿರುವ ಹೇಳಿಕೆ ಗಮನಿಸಿ ಅವುಗಳಿಗೆ ಸರಿ ಹೊಂದುವ ರಾಜಕೀಯ ಚಿಂತಕರನ್ನು ಗುರುತಿಸಿ ಬರೆಯಿರಿ. ಪಾಲಿಟಿಕ್ಸ್ ಎಂಬ ಕೃತಿಯನ್ನು ಪ್ರಸಿದ್ಧ ಕೃತಿ ರಚಿಸಿದ ಇವನು ಗ್ರೀಸ್ ದೇಶದ ದಾರ್ಶನಿಕನಾಗಿದ್ದರಿಂದ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಪ್ರಾರಂಭ ಮಾಡಿದವನು. ರಾಜ್ಯದ ಉಗಮ, ಬೆಳವಣಿಗೆ, ಕಾರ್ಯಗಳ ಬಗ್ಗೆ ಚರ್ಚಿಸಿದವನು ಅಂತ ಕೊಟ್ಬಿಟ್ಟಿರ್ತಾರೆ. ನಾವು ಯಾರನ್ನ ನೋಡ್ಕೊಂಡು ಬರೀಬೇಕಿಲ್ಲಿ, ಅರಿಸ್ಟಾಟಲ್. ರಿಪಬ್ಲಿಕ್ ಗ್ರಂಥದ ಕರ್ತೃ ಪ್ಲೇಟೋ. ಪೌರತ್ವ ಎಂಬುದು ಇವರ ಕಾಲದಲ್ಲಿ ತುಂಬ ಸಂಕುಚಿತವಾಗಿತ್ತು. ಗ್ರೀಕರ ಕಾಲ. ಪೌರ ಮತ್ತು ವಿದೇಶಿಯನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಉತ್ತರವನ್ನು ಸಂಕೇತದಿಂದ ಆಯ್ಕೆ ಮಾಡಿರಿ. ಸಾಲಿಯನ ಶಕವರ್ಷ 47ಕ್ಕಿಂತ ಮುಂಚೆ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ಪ್ರಜೆಗಳಾಗಿದ್ದೆವು. ಸ್ವಾತಂತ್ರ್ಯದ ನಂತರ ನಾವೆಲ್ಲರೂ ಭಾರತೀಯ ಪೌರರಾಗಿದ್ದೇವೆ. ಹಂಗಾರೆ ಹೇಳಿಕೆ 2, ಸ್ವತಂತ್ರದ ನಂತರ ನಾವೆಲ್ಲರೂ ಭಾರತೀಯ ಪೌರರಾಗಿದ್ದೇವೆ. ಇಲ್ಲಿ ಆಪ್ಷನ್ಸ್ ಬಿ, ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡು ಸರಿ. ಭಾರತದ ಪೌರತ್ವ ಪಡೆಯುವ ಅಂಶಗಳು ಸರಿಯಾದ ಕ್ರಮ. ಇಲ್ಲಿ ನೋಂದಣಿ ಪೌರತ್ವ, ಸಹಜ ಪೌರತ್ವ, ರಕ್ತ ಸಂಬಂಧ ಪೌರತ್ವ. ಪೌರತ್ವ ಕಳೆದುಕೊಳ್ಳುವ ವಿಧಾನ: ಅಂತ್ಯಗೊಳಿಸುವಿಕೆ, ಜನ್ಮದತ್ತ, ಪರಿತ್ಯಾಗ. ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ 1955. ರಮೇಶನು ಭಾರತದಲ್ಲಿ 26ನೇ ಜನವರಿ 50ರ ಮೊದಲು ಜನಿಸಿದ್ದಾನೆ. ಹಾಗಾದರೆ ರಮೇಶನು ಪಡೆದಿರುವ ಪೌರತ್ವದ ವಿಧ ಜನ್ಮದತ್ತ. ಹರ್ಷಿತಾಳು 26ನೇ ಜನವರಿ 50ರ ನಂತರ ಅಮೆರಿಕದಲ್ಲಿ ಜನಿಸಿದ್ದಾಳೆ. ಆದರೆ ಹರ್ಷಿತಾಳ ತಾಯಿ ಭಾರತೀಯ ಪೌರಳಾಗಿದ್ದಾಳೆ. ಹಾಗಾದರೆ ಹರ್ಷಿತಾಳ ಪಡೆಯುವ ಭಾರತೀಯ ಪೌರತ್ವ ವಿಧ 1, ರಕ್ತ ಸಂಬಂಧ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ರಚಿತಗೊಂಡ ಸರ್ಕಾರವೇ ಪ್ರಜಾಪ್ರಭುತ್ವ. ಈ ಹೇಳಿಕೆ ನೀಡಿದವರು ಯಾರು ಅಂದರೆ ಅಬ್ರಹಾಂ ಲಿಂಕನ್. ವ್ಲಾದಿಮಿರ್ ಪುಟಿನ್, ವುಡ್ರೋ ವಿಲ್ಸನ್, ಜಾನ್ ಕೆನಡಿ, ಅಬ್ರಹಾಂ ಲಿಂಕನ್, ಈ 4 ಜನ ಚಿತ್ರ ನೋಡ್ಕೊಳ್ಳಿ. ಕಾನೂನುಗಳ ನಿರ್ಮಾಪಕ ರಾಜನಾಗಿದ್ದರೆ ಅದು ರಾಜಪ್ರಭುತ್ವ. ಕುವೈತ್ ಮತ್ತು ಖತಾರ್ ದೇಶದಲ್ಲಿ ಕಂಡುಬರುವ ಸರ್ಕಾರ ನಿರಂಕುಶ ಚಕ್ರಾಧಿಪತ್ಯ. ಅಡಾಲ್ಫ್ ಹಿಟ್ಲರ್ ಮತ್ತು ಬೆನಿಟೋ ಮುಸೊಲಿನಿ ಅನುಸರಿಸಿದ ಸರ್ಕಾರ ಪದ್ಧತಿ ಸರ್ವಾಧಿಕಾರತ್ವ. ಚೀನಾ, ಕ್ಯೂಬಾ, ಉತ್ತರ ಕೊರಿಯಾ ದೇಶಗಳ ಸರ್ಕಾರ ಪದ್ಧತಿ ಕಮ್ಯುನಿಸ್ಟ್ ಸರ್ಕಾರ. ಕೆಳಗಿನ ಆಯ್ಕೆಯನ್ನು ಓದಿ ಸೈನಿಕ ಸರ್ವಾಧಿಕಾರದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಸರ್ಕಾರವನ್ನು ವಿಮರ್ಶಿಸುವ ಹಕ್ಕು ನೀಡಲಾಗಿದೆ. ಎ ಪಟ್ಟಿಯಲ್ಲಿ ದೇಶಗಳ, ಬಿ ಪಟ್ಟಿಯಲ್ಲಿ ಸರ್ಕಾರದ ವಿವಿಧ ಪ್ರಕಾರಗಳು ನೀಡಲಾಗಿದೆ. ಅವುಗಳನ್ನು ಹೊಂದಿಸಿ ಸರಿಯಾದ ಉತ್ತರದ ಗುಂಪನ್ನು ಆರಿಸಿ. ಭಾರತ ಎ ಪಟ್ಟಿಯಲ್ಲಿ, ಚೀನಾ, ಪಾಕಿಸ್ತಾನ, ಖತಾರ್. ಬಿ ಪಟ್ಟಿಯಲ್ಲಿ ಕಮ್ಯುನಿಸ್ಟ್ ಸರ್ಕಾರ,
ಪ್ರಜಾಪ್ರಭುತ್ವ, ನಿರಂಕುಶ ಚಕ್ರಾಧಿಪತ್ಯ, ಸೈನಿಕ ಸರ್ವಾಧಿಕಾರ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅಂದರೆ ಭಾರತ ಪ್ರಜಾಪ್ರಭುತ್ವ, ಚೀನಾ ಕಮ್ಯುನಿಸ್ಟ್ ಸರ್ಕಾರ, ಪಾಕಿಸ್ತಾನ ಸೈನಿಕ ಸರ್ವಾಧಿಕಾರ, ಕತಾರ್ ನಿರಂಕುಶ ಚಕ್ರಾಧಿಪತ್ಯ. ಭಾರತದಲ್ಲಿ ಪ್ರಸ್ತುತ ಮತದಾನ ಕನಿಷ್ಠ ವಯಸ್ಸು 18 ವರ್ಷ. ನೋಡಿ, ಇದೇ ಇವತ್ತು ಡಿಸೆಂಬರ್ 20 ಅಲ್ವಾ, 21ನೇ ವಯಸ್ಸಿನಿಂದ 18ನೇ ವಯಸ್ಸಿಗೆ ಇಳಿಸಿದ ದಿನಾಂಕ ಯಾವುದು? ಡಿಸೆಂಬರ್ 20. ಭಾರತದಲ್ಲಿ 1989ಕ್ಕಿಂತ ಹಿಂದೆ ಮತದಾನದ ಕನಿಷ್ಠ ವಯಸ್ಸು 21 ವರ್ಷ. ಭಾರತದಲ್ಲಿ ಈ ತಿದ್ದುಪಡಿಯ ಮೂಲಕ 1989ರಲ್ಲಿ ಮತದಾನ ಕನಿಷ್ಠ ವಯಸ್ಸನ್ನು 29 ವರ್ಷದಿಂದ 18 ವರ್ಷಗಳಿಗೆ ಇಳಿಸಲಾಗಿದೆ. 1989 ಡಿಸೆಂಬರ್ 20ರಂದು ಈ ದಿನಾಂಕ ನಿರ್ಣಯ ಮಾಡಿದ್ರು. 60ನೇ ತಿದ್ದುಪಡಿಯ ಮುಖಾಂತರ ಈಗ ಮತದಾನ ವಯಸ್ಸು 18. ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರಲು ಕಾರಣವಾದ ತಿದ್ದುಪಡಿಗಳು 73, 74ನೇ ತಿದ್ದುಪಡಿ. ಹೇಳಿಕೆಯನ್ನು ಗಮನಿಸಿ ಉತ್ತರಿಸಿ. ಕರ್ನಾಟಕ ಸರ್ಕಾರವು 83ರಲ್ಲಿ ಪಂಚಾಯತ್ ರಾಜ್ ಪರಿಚಯಿಸಿತು. ಹೇಳಿಕೆ 2 85ರಲ್ಲಿ ಜಾರಿ ತರಲಾಯಿತು. ಹೇಳಿಕೆ 1 ಸರಿಯಾಗಿದೆ, ಅದೇ ಹೇಳಿಕೆ 2 ತಪ್ಪಾಗಿದೆ. ಎಲ್ಲದನ್ನು ಗಮನಿಸಬೇಕು, ಯಾವುದು ಸರಿ ಯಾವುದು ತಪ್ಪು. ಕ್ಲಾಸ್ ರೂಮ್ನಲ್ಲಿ ಪಾಠ ಹೇಳುವಾಗ ಚೆನ್ನಾಗಿ ಏಕಾಗ್ರತೆಯಿಂದ ಆಲಿಸಿದ್ದೆ ಆದರೆ ಇವೆಲ್ಲವೂ ನೆನಪಾಗಿರ್ತವೆ. ಸಾರ್ವಜನಿಕ ಅಭಿಪ್ರಾಯದ ಬಾರೋಮೀಟರ್ ಎಂದು ಇದನ್ನು ಕರೆಯಲಾಗಿದೆ. ಬಾರೋಮೀಟರ್ ಶಾಸಕಾಂಗ. ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಶಾಸಕಾಂಗ. ಪತ್ರಿಕೋದ್ಯಮ ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಶಾಸಕಾಂಗ. ಎ ಪಟ್ಟಿಯಲ್ಲಿ ದೇಶಗಳು, ಬಿ ಪಟ್ಟಿಯಲ್ಲಿ ದೇಶಗಳ ಶಾಸಕಾಂಗ ಹೆಸರುಗಳನ್ನು ನೀಡಲಾಗಿದೆ, ಸರಿಯಾಗಿ ಗುರುತಿಸಿ ಬರಬೇಕು. ಭಾರತ ಸಂಸತ್, ಜರ್ಮನಿ ಬುಂಡೆಸ್ಟ್ಯಾಗ್, ಫ್ರಾನ್ಸ್ ನೆಸೆಟ್, ಇಸ್ರೇಲ್ ನ್ಯಾಷನಲ್ ಅಸೆಂಬ್ಲಿ. ಕತ್ತಲೆಯಿಂದ ನ್ಯಾಯದ ದೀಪವು ಹೊರಟರೆ ಕಗ್ಗತ್ತಲೆಯ ಕ್ರೌರ್ಯ ಮನವರಿಕೆಯಾಗುತ್ತದೆ. ಇನ್ನು ಹೇಳಿದರು ಲಾರ್ಡ್ ಬ್ರೈಸ್. ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಸರಿಯಿಲ್ಲದ ಹೇಳಿಕೆಯನ್ನು ಗುರುತಿಸಿ ಬರೆಯಿರಿ. ಇವರು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಅತ್ಯುನ್ನತ ನ್ಯಾಯಾಲಯವಾಗಿದೆ. ಮುಖ್ಯ ನ್ಯಾಯಾಧೀಶರನ್ನೊಳಗೊಂಡ 26 ನ್ಯಾಯಾಧೀಶರಿರುತ್ತಾರೆ. ಈ ನ್ಯಾಯಾಲಯ ಬೆಂಗಳೂರಿನಲ್ಲಿದೆ. ಆಪ್ಷನ್ಸ್ ಡಿ ಬೆಂಗಳೂರಿನಲ್ಲಿದೆ ಸರ್ವೋಚ್ಚ ನ್ಯಾಯಾಲಯ. ಭಾರತೀಯ ಮಿಲಿಟರಿ ಅಕಾಡೆಮಿ ಇಲ್ಲಿದೆ, ಪುಣೆ. ಇಲ್ಲಿದೆಯಪ್ಪ ಅಂದರೆ ಪುಣೆಯಲ್ಲಿ ಬರ್ತದೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆ. ಇಲ್ಲಿ ಭೂಸೇನೆ ನಾಯಕರ ಜನರಲ್ ಅಂತ ಕರಿತೇವೆ. ವಾಯುಸೇನೆಗೆ ಏರ್ ಚೀಫ್ ಮಾರ್ಷಲ್ ಅಂತೇವೆ. ನೌಕಾಸೇನೆಗೆ ಅಡ್ಮಿರಲ್ ಕರಿತೇವೆ. ಭಾರತದ ಉತ್ತರ ಭಾಗಕ್ಕಿರುವ ದೇಶಗಳ ಸರಿಯಾದ ಗುಂಪು ಚೀನಾ, ನೇಪಾಳ, ಭೂತಾನ್. ಕಾರ್ಗಿಲ್ ಯುದ್ಧ ನಡೆದ ವರ್ಷ 1999. ಸಾರ್ಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8. ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ 1945 ಅಕ್ಟೋಬರ್ 24. ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್. ವಿಶ್ವಸಂಸ್ಥೆಯ ಮಹಾಸಭೆಯ ಪ್ರಥಮ ಮಹಿಳಾ ಅಧ್ಯಕ್ಷರು ವಿಜಯಲಕ್ಷ್ಮಿ ಪಂಡಿತ್. ಯಾರಪ್ಪ ಅಂದರೆ ವಿಜಯಲಕ್ಷ್ಮಿ ಪಂಡಿತ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಒಂದಲ್ಲಿ ಎಲ್ಲ 3 ಬಾರಿ ಮನನ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಸಾಧಿಸಿ ಯಶಸ್ಸನ್ನು ಗಳಿಸಿ. ಇಲ್ಲೇ ಒಳ್ಳೆಯದಾಗಲಿ. ಇದೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಸದಾ ಇರುತ್ತೆ ಎಂದು ನಾನು ಭಾವಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.